ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ದರ್ಶನ್ ಅಭಿಮಾನಿಗಳ ಬಗ್ಗೆ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ದರ್ಶನ್ ಅಭಿಮಾನಿಗಳು ದರ್ಶನ್ ಅವರ ಈ ಕೃತ್ಯವನ್ನ ಸಮರ್ಥಿಸಿಕೊಳ್ಳುವ ಸಲುವಾಗಿ ಎಲ್ಲಿವರೆಗೂ ಇಳಿದಿದ್ದಾರೆ ಅಂತ ಅಂದರೆ, ನಮ್ಮ ಅಕ್ಕ ತಂಗಿನ ದರ್ಶನ್ ಬಂದು ರೇಪ್ ಮಾಡಿದ್ರು ಕೂಡ ನಾವು ಜೈ ಡಿ ಬಾಸ್ ಅಂತಾನೆ ಹೇಳ್ತೀವಿ, ಡಿ ಬಾಸ್ನ ಬಿಟ್ಟುಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಆದ ನಂತರ ಈಗ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವೂ ಕೂಡ ಇಲ್ಲಿ ಬಂದಿದೆ. ಏನಪ್ಪಾ ಅಂತ ಅಂದರೆ, ನಮ್ಮ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರು ಏನಿದಾರಲ್ಲ, ಕೊಲೆ ಪ್ರಕರಣದಲ್ಲಿ ಒಳಗೆ ಹೋಗಿದ್ದಾರೆ. ಅವರಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹೋಲಿಕೆ ಮಾಡಲಾಗ್ತಾ ಇದೆ. ಡಿ ಬಾಸ್ ಅವರು ನಮ್ಮ ದಕ್ಷಿಣ ಭಾರತದ ಅಂಬೇಡ್ಕರ್. ಡಿ ಬಾಸ್ ಇದಾರಲ್ಲ, ಕೊಲೆ ಪ್ರಕರಣದ ಆರೋಪಿ. ನಿಮಗೆ ಒಂದು ಪೊಲೀಸ್ ಅಧಿಕಾರಿ ಮಾತನಾಡಿರುವಂಥ ಆಡಿಯೋ ಕೇಳಿಸ್ತೀನಿ. ಅವ್ರು ಹೆಂಗೆ ಹೇಳಿದ್ದಾರೆ ಅಂತ ಅಂದರೆ, ರೇಣುಕಾ ಸ್ವಾಮಿ ಏನು ಡೆತ್ ಆಗಿದ್ದಾರಲ್ಲ, ಕೊಲೆ ಆಗಿದ್ದಾರಲ್ಲ, ಅವ್ರನ್ನ ದರ್ಶನ್ ಹೆಂಗೆ ಕೊಂದ್ರು ಅಂತ ಹೇಳಿ ಎಳೆ ಎಳೆಯಾಗಿ ಆ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ಮೈ ಜುಮ್ ಅನ್ನುತ್ತೆ. ಅಯ್ಯೋ ದೇವರೇ, ಹಿಂಗೆಲ್ಲ ಹೊಡೆದ್ರ, ಹಿಂಗೆಲ್ಲ ಸಾಯಿಸ್ಬಿಟ್ರ ಪಾಪ ಅವನನ್ನು ಅಂತ ಅನ್ಸೋಗ್ಬಿಡುತ್ತೆ. ಅಂದರೆ ಕೋಳಿನ ಎಸಿತಾರಲ್ಲ ಕೆಲವರು, ಕೋಳಿನ ಕಟ್ ಮಾಡುವಾಗ ಕೋಳಿ ಕಟ್ ಮಾಡಿ ಎಸಿತಾರಲ್ಲ, ಹಾಗೆ ದರ್ಶನ್ನು ರೇಣುಕಾ ಸ್ವಾಮಿನ ಗೋಡೆಗೆಲ್ಲ ಎಸೆದಿದ್ರಂತೆ. ಅಂತ ಕ್ರೂರಿ ಆತ ದರ್ಶನ್. ಅಂಥವನನ್ನ ಯಾರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಇವರು? ಡಿ ಬಾಸ್ ಅವರು ನಮ್ಮ ದಕ್ಷಿಣ ಭಾರತದ ಅಂಬೇಡ್ಕರ್ ಅವರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಇವ್ರ ಜನ್ಮಕ್ಕೆ. ಇದೇನೋ ಅಕೌಂಟ್ ನೋಡಿ, ಇಲ್ಲಿ ಶ್ಯಾಮ್ ಗಜಾ ತೂಗುದೀಪ ಅಂತೆ. ಇವ್ರಿಗೆ ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಂಥ ಕಚಡಗಳು, ಇಂಥ ದರಿದ್ರ ನನ್ನ ಮಕ್ಕಳು, ಇಂಥ ಅಯೋಗ್ಯರು ಹೇಳ್ತಾರೆ ನಮ್ಮ ಅಕ್ಕ ತಂಗಿನ ರೇಪ್ ಮಾಡಿದ್ರು ಕೂಡ ನಮಗೆ ದರ್ಶನ್ನೇ ಮುಖ್ಯ, ಡಿ ಬಾಸ್ಗೆ ಜೈ ಅಂತೀವಿ ನಾವು ಅಂತ ಹೇಳಿ. ಇಂಥ ಲಜ್ಜೆಗೆಟ್ಟ, ಇಂಥ ನೀತಿಗೆಟ್ಟ, ಇಂಥ ನೀಚ ಜನರ ಮಧ್ಯೆ ಇಂಥ ಹೀರೋ ವಿಲನ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಆತ ಒಬ್ಬ ವ್ಯಕ್ತಿಯನ್ನ ಕೋಳಿಯನ್ನ ಎಸೆದು ಕೊಲೆ ಮಾಡ್ತಾನೆ. ಹೆಂಗ್ ಬೇಕಂಗ ಆತನ ಮೇಲೆ ಹಲ್ಲೆ ಮಾಡ್ತಾನೆ. ಕುಡಿದ್ರೆ ಮನುಷ್ಯನೇ ಆಗಿರಲ್ವಂತೆ ಈತ ಸಮಾಜಕ್ಕೆ ಹೀರೋ ಆಗ್ತಾನ. ಈತ ಸಾಧ್ಯನೇ ಇಲ್ಲ. ಎಷ್ಟು ಜನರಿಗೆ ಈತ ಮಾದರಿ ಆಗೋದಕ್ಕೆ ಸಾಧ್ಯ? ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಆದರೆ ಬಹಳ ನೋವಾಗ್ತಾ ಇರುವಂತ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ದಕ್ಷಿಣ ಭಾರತದ ಅಂಬೇಡ್ಕರ್ ಡಿ ಬಾಸ್ ಅವರು ಅಂತ ಹೇಳಿದ್ದು. ಅಂಬೇಡ್ಕರ್ ಎಲ್ಲಿ? ಈ ಡಿ ಬಾಸ್, ಸೋ ಕಾಲ್ಡ್ ಡಿ ಬಾಸ್ ಎಲ್ಲಿ? ದರ್ಶನ್ ಜಸ್ಟ್ ದರ್ಶನ್ ಅಷ್ಟೇ, ಯಾವತ್ತೂ ಹೀರೋ ಅಲ್ಲ. ಸ್ಯಾಂಡಲ್ವುಡ್ಗೆ ಆತ ಹೀರೋ ಅಲ್ಲ. ಕೇವಲ ಅವರ ಅಭಿಮಾನಿಗಳು ಅಂತ ಏನು ಕರೆಸ್ಕೊಳ್ತಾರಲ್ಲ, ಅವರಿಗೆ ಮಾತ್ರ ಆತ ಹೀರೋ ಅಷ್ಟೇ, ಅಲ್ಲಿಗೆ ಮುಗೀತು. ಆದರೆ ಅಂಬೇಡ್ಕರ್ ಅವರಿಗೆಲ್ಲ ಹೋಲಿಸ್ಬಿಡ್ರಪ್ಪ, ದಯವಿಟ್ಟು ಅಂಬೇಡ್ಕರ್ ಅವರಿಗೆ ಹೋಲಿಸ್ಬೇಡಿ. ಅಂಬೇಡ್ಕರ್ ಅಂತ ಅಂದರೆ ದೇವರು, ನಮಗೆಲ್ಲ ಒಂಥರ ಗಾಡ್. ಅಂಥ ವ್ಯಕ್ತಿಗೆ ಇಂಥ ತಿರ್ಬೋಕಿಗಳನ್ನೆಲ್ಲ ನೀವು ದಯವಿಟ್ಟು ಹೋಲಿಸೋಕೆ ಹೋಗಬೇಡಿ. ಅಂಥವ್ರಿಗೆ ಅವಮಾನ ಮಾಡೋಕ್ಕೆ ಹೋಗಬೇಡಿ. ಅವರು ನಮ್ಮ ಸಂವಿಧಾನ ಶಿಲ್ಪಿ, ಭಾರತ ಕಂಡಂಥ ಅತ್ಯದ್ಭುತವಾದಂಥ ಒಬ್ಬ ವ್ಯಕ್ತಿ, ಒಬ್ಬ ನಾಯಕ. ಅವರಿಗೆಲ್ಲ ಇಂಥವ್ರನ್ನೆಲ್ಲ, ಇಂಥ ನೀಚರನ್ನೆಲ್ಲ ಹೋಲಿಸೋಕೆ ಹೋಗ್ಬೇಡಿ. ಭಾಳ ನೋವಾಗ್ತಾ ಇದೆ ಈ ಕ್ಷಣಕ್ಕೆ. ಜೊತೆಗೆ ಸ್ನೇಹಿತರೆ, ಏನು ಹೇಳ್ತೀರಿ ಈ ವಿಚಾರದ ಬಗ್ಗೆ? ಒಬ್ಬರು ಹೇಳ್ತಾರೆ, ಒಬ್ಬ ದರ್ಶನ್ ಅಭಿಮಾನಿ ಅಕ್ಕ ತಂಗಿನ ರೇಪ್ ಮಾಡಿದ್ರು ನಾವು ಅವ್ರಿಗೆ ಜೈ ಅಂತೀವಿ ಅಂತಾರೆ. ಮತ್ತೊಬ್ಬ ಇಲ್ಲಿ ಶ್ಯಾಮ್ ಗಜಾ ತೂಗುದೀಪ ಅನ್ನೋ ಅಕೌಂಟ್ ಹೋಲ್ಡರ್ ಏನು ಹೇಳ್ತಾನೆ, ಡಿ ಬಾಸ್ ಅವರು ನಮ್ಮ ದಕ್ಷಿಣ ಭಾರತದ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದಾನೆ. ನೀವೇ ಕಮೆಂಟ್ ಮಾಡಿ ಉಗಿರಿ ಅಂತವ್ರಿಗೆ.